ವಿದೇಶಿ ಮಹಿಳೆಯರ ಅತ್ಯಾಚಾರ ಯುವಕನ ಕೊಲೆ ಕೇಸ್ನಲ್ಲಿ ಮರಣದಂಡನೆ ಶಿಕ್ಷೆಯಾಗಿದ್ದು ಮೂವರು ಅಪರಾಧಿಗಳಿಗೆ ಕೊಪ್ಪಳದ ಗಂಗಾವತಿ ಕೋರ್ಟ್ನಿಂದ ಮರಣದಂಡನೆ ಶಿಕ್ಷೆ. ಇಸ್ರೇಲ್ ಮಹಿಳೆ ರೆಸಾರ್ಟ್ ಮಾಲಕಿ ಮೇಲೆ ಅತ್ಯಾಚಾರ ಮಾಡಿದ್ದ ಅಪರಾಧಿಗಳು ಮಲ್ಲೇಶ್ ಸಾಯಿ ಹಾಗೂ ಶರಣಪ್ಪ ಕೊಲೆ ಮತ್ತು ಅತ್ಯಾಚಾರ ಕೇಸ್ನ ಅಪರಾಧಿಗಳು 2025ರ ಮಾರ್ಚ್ 6ನೇ ತಾರೀಕು ನಡೆದಿದ್ದ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣ. ಮಹಿಳೆಯರ ಮೇಲೆ ಅತ್ಯಾಚಾರ, ಯುವಕನ ಕೊಲೆಯಾಗಿತ್ತು. ಇಬ್ಬರು ಮಹಿಳೆಯರ ಮೇಲೆ ಅತ್ಯಾಚಾರ ನಡೆದು ಒಬ್ಬ ಯುವಕನನ್ನ ಅಪರಾಧಿಗಳು ಕೊಂದಿದ್ರು. ಪ್ರವಾಸಕ್ಕೆ ಅಂತ ವಿದೇಶಿಗರು ಬಂದಿದ್ರು. ರೆಸಾರ್ಟ್ ಮಾಲಕಿಯ ಜೊತೆ ಅಲ್ಲೇ ಸುತ್ತಾಡಿಕೊಂಡು ಕೂತು ಮಾತಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ಮೂರು ಜನ ಬರ್ತಾರೆ. ಮೊದಲಿಗೆ ದುಡ್ಡು ಕೇಳ್ತಾರೆ, ಮಾತಿಗೆ ಮಾತು ಬೆಳೆಯುತ್ತೆ. ನಂತರ ಇದ್ದ ಯುವಕರನ್ನ ಕಾಲುವೆಗೆ ತಳ್ಳುತ್ತಾರೆ, ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿರ್ತಾರೆ. ವಿದೇಶಿ ಮಹಿಳೆಯರ ಅತ್ಯಾಚಾರ, ಯುವಕನ ಕೊಲೆ ಕೇಸ್ನಲ್ಲಿ ಮರಣದಂಡನೆ ಶಿಕ್ಷೆ ಪ್ರಕಟ. ಮೂವರು ಅಪರಾಧಿಗಳಿಗೆ ಕೊಪ್ಪಳದ ಗಂಗಾವತಿ ಕೋರ್ಟ್ ಮರಣದಂಡನೆ ಶಿಕ್ಷೆ ವಿಧಿಸಿದೆ. ಅತ್ಯಾಚಾರಕ್ಕೆ ಒಳಗಾದವರು ಇಸ್ರೇಲ್ನ ಮಹಿಳೆಯೊಬ್ಬರು ಮತ್ತು ರೆಸಾರ್ಟ್ನ ಮಾಲಕಿ. ಮಲ್ಲೇಶ್ ಸಾಯಿ ಮತ್ತು ಶರಣಪ್ಪ ಕೊಲೆ ಮತ್ತು ಅತ್ಯಾಚಾರದ ಅಪರಾಧಿಗಳು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ದೊಡ್ಡೇಶ್. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ದೊಡ್ಡೇಶ್, ಇಡೀ ದೇಶದಾದ್ಯಂತ ಸುದ್ದಿಯಾಗಿದ್ದ ಪ್ರಕರಣ. ವಿದೇಶಿ ಮಹಿಳೆ ಮತ್ತು ಅಲ್ಲೇ ರೆಸಾರ್ಟ್ನ ಮಾಲಕಿ ಮೇಲೆ ಅತ್ಯಾಚಾರ ನಡೆಯುತ್ತೆ. ಇಬ್ಬರು ಮಹಿಳೆಯರ ಮೇಲೆ ಅತ್ಯಾಚಾರ, ಒಬ್ಬ ವ್ಯಕ್ತಿಯ ಕೊಲೆ ಎಲ್ಲರನ್ನ ಬೆಚ್ಚ ಬೀಳಿಸಿರುತ್ತೆ. ಪ್ರವಾಸಿಗರಿಗೆ ಸುರಕ್ಷಿತವಾ ಅನ್ನೋ ಪ್ರಶ್ನೆಗಳು ಹುಟ್ಟು ಹಾಕುತ್ತೆ. ಅದೇ ಪ್ರಕರಣ ಸಂಬಂಧ ಇವತ್ತು ಕೋರ್ಟ್ನಿಂದ ಮಹತ್ವದ ಆದೇಶ. ಭಾವನಾ, ಏನು ಇಡೀ ದೇಶದ ಗಮನ ಸೆಳೆದಂತಹ ಏನು ಗಂಗಾವತಿ ತಾಲೂಕಿನ ಸಾನಾಪುರ ನಡೆದಂತಕ್ಕಂತಹ ವಿದೇಶಿ ಪ್ರವಾಸಿಗಳ ಮೇಲೆ ಅತ್ಯಾಚಾರ ಮತ್ತೆ ರೆಸಾರ್ಟ್ ಮಾಲೀಕರ ಮೇಲೂ ಕೂಡ ಅತ್ಯಾಚಾರ ಪ್ರಕರಣ, ಮತ್ತೊಂದ್ ಕಡೆ ಉತ್ತರ ಭಾರತದ ಮೂಲದ ಪ್ರವಾಸಿಗನ ಕೊಲೆ ಪ್ರಕರಣ. ಈ ಪ್ರಕರಣದ ತೀರ್ಪು ಇದೀಗ ಪ್ರಕಟವಾಗಿರ್ತಕ್ಕಂಥದ್ದು. ಗಂಗಾವತಿಯ ಜಿಲ್ಲಾ ಹೆಚ್ಚುವರಿ ಮತ್ತು ಸತ್ರ ನ್ಯಾಯಾಧೀಶರು ಇದೀಗ ಮಹತ್ವದ ಒಂದು ತೀರ್ಪನ್ನು ಕೂಡ ಹೊರಡಿಸಿಕೊಂಡು ಈ ಒಂದು ತೀರ್ಪಿನಲ್ಲಿ ಏನು ಪ್ರಕರಣದ ಮೂವರು ಆರೋಪಿಗಳಂತ ಮಲ್ಲೇಶ್ ಅಲಿಯಾ ಸಂದೀಮಲ್ಲ, ಮತ್ತೊಂದ್ ಕಡೆ ಸಾಯಿ ಹಾಗೂ ಶರಣಪ್ಪ ಅನ್ನೋರು ಮೂವರ ಮೇಲೂ ಕೂಡ ಇದೀಗ ಮರಣದಂಡನೆಯನ್ನ ಒಂದು ನ್ಯಾಯಾಧೀಶರು ವಿಧಿಸಿರ್ತಕ್ಕಂಥದ್ದು. ಈ ಮೂಲಕ ಏನು ಕೇವಲ 9 ತಿಂಗಳಲ್ಲೇ ಈ ಒಂದು ಪ್ರಕರಣದ ತೀರ್ಪು ಹೊರ ಬಂದಿರತಕ್ಕಂಥದ್ದು. ಸಹಜವಾಗಿನೇ ಈ ಒಂದು ಕೊಪ್ಪಳದ ಗಂಗಾವತಿ ತಾಲೂಕಿನ ಸಹನಾಪುರ ಭಾಗದಲ್ಲಿ ವಿದೇಶಿ ಪ್ರವಾಸಿಗರು ಹೆಚ್ಚಾಗಿ ಬರ್ತಾರೆ. ಹೀಗಾಗಿ ಪ್ರವಾಸಿಗರಿಗೆ ಒಂದು ಸುರಕ್ಷತೆ ಇಲ್ಲ ಅನ್ನುವ ಒಂದು ಪ್ರಕರಣ ಈ ಒಂದು ಘಟನೆಯಿಂದ ಗೊತ್ತಾಗಿತ್ತು. ಅದಾದ ಬಳಿಕ ಪೊಲೀಸ್ ಇಲಾಖೆ ಕೂಡ ಉತ್ತಮ ತನಿಖೆಯನ್ನ ಕೈಗೊಂಡು ಇದೀಗ 9 ತಿಂಗಳಲ್ಲೇ ಈ ಒಂದು ಪ್ರಕರಣಕ್ಕೆ ಒಂದು ರೀತಿಯಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸುವ ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂಥದ್ದು. ಇದರಿಂದಾಗಿ ಸಹಜವಾಗಿನೇ ಏನಂತ ಹೇಳಿದ್ರೆ ಯಾರು ಕೂಡ ನ್ಯಾಯಾಲಯದ ಕುಣಿಕೆಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾರು ತಪ್ಪನ್ನ ಮಾಡುತ್ತಾರೆ ಅವರು ಇದೀಗ ಶಿಕ್ಷೆಯನ್ನ ಅನುಭವಿಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಮತ್ತೊಂದ್ ಕಡೆ ಏನಂತಂದ್ರೆ ಇವರೆಲ್ಲರೂ ಕೂಡ ರಾತ್ರಿಯಾದ ಸ್ಟಾರ್ ಗೇಜಿಂಗ್ ಅಂದ್ರೆ ರಾತ್ರಿ ನಕ್ಷತ್ರವನ್ನು ನೋಡ್ಲಿಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಸಂಗೀತವನ್ನ ಕುಳಿತ ಸಂದರ್ಭದಲ್ಲಿ ಅಲ್ಲಿಗೆ ಈ ಮೂವರು ಬರ್ತಾರೆ. ಅವರಿಗೆ ಆರಂಭದಲ್ಲಿ ಅವರಿಗೆ ಹಣವನ್ನ ಕೇಳ್ತಾರೆ. ಅವರು ಹಣವನ್ನ ಕೊಡ್ಲಿಕ್ಕೆ ನಿರಾಕರಣೆ ಮಾಡ್ತಾರೆ. ಅದಾದ ಬಳಿಕ ಅವ್ರ ಮೇಲೆ ಅತ್ಯಾಚಾರವನ್ನ ಮಾಡ್ತಾರೆ, ಹಣವನ್ನು ತೆಗೆದುಕೊಂಡು ಅವ್ರು ಹೋಗ್ತಾರೆ. ಅದಾದ ಬಳಿಕ ಪೊಲೀಸರ ಒಂದು ತನಿಖೆಯಲ್ಲಿ ಈ ಮೂವರು ಕೂಡ ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತದೆ. ಬಳಿಕ ಅವರನ್ನ ಬಂಧನಕ್ಕೆ ಕೂಡ ಒಳಪಡಿಸ್ತಾರೆ. ಕೇವಲ 9 ತಿಂಗಳಲ್ಲೇ ಇದೀಗ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸುವ ಕೆಲಸವನ್ನ ಕೊಪ್ಪಳ ಪೊಲೀಸರು ಮಾಡಿರತಕ್ಕಂಥದ್ದು. ಭಾವನಾ, ಎಸ್, ಒಬ್ಬ ವ್ಯಕ್ತಿಯು ಹತರಾಗ್ತಾರೆ ಅಂದ್ರೆ ಈ ಮೂರು ಜನ ಒಬ್ಬ ವ್ಯಕ್ತಿನ ಕೊಂದು ಬಿಡ್ತಾರೆ. ಆ ವ್ಯಕ್ತಿಯ ಹಿನ್ನೆಲೆ ಮತ್ತೆ ಅವತ್ತಿನ ಘಟನೆಯಲ್ಲಿ ಆ ವ್ಯಕ್ತಿಯ ಸಾವು ಹೇಗಾಯ್ತು ದೊಡ್ಡೇಶ್? ಏನು ರಾತ್ರಿ ಹೊತ್ತಿನಲ್ಲಿ ಇವರೆಲ್ಲರೂ ಕೂಡ ಕುಳಿತಿರ್ತಾರೆ. ನಾನು ಮೊದಲೇ ಹೇಳಿದಂತೆ ಆ ಸಂದರ್ಭದಲ್ಲಿ ಹಣವನ್ನ ಕೊಳ್ಳಿಕ್ಕೆ ಅವ್ರು ನಿರಾಕರಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮೂವರು ಏನಿರ್ತಾರೆ ಅವರು ಮದ್ಯಪಾನರಾಗಿ ಬಂದಿರ್ತಾರೆ. ಮೊದಲು ಅವರ ಬಳಿ ಇದ್ದಂತ ಒಂದು ಬ್ಯಾಗ್ ಅನ್ನ ಕಸ್ಕೊಳ್ಳಿಕ್ಕೆ ಹೋಗ್ತಾರೆ. ಅದರ ಸಂದರ್ಭಕ್ಕೆ ವಿರೋಧವನ್ನ ಮಾಡ್ತಾರೆ. ಅದಾದ ಬಳಿಕ ಏನು ಇಬ್ಬರು ಮಹಿಳೆ ಇರ್ತಾರೆ, ಒಬ್ಬರು ವಿದೇಶ ಪ್ರಜೆ, ಮತ್ತೊಂದ್ ಕಡೆ ರೆಸಾರ್ಟ್ ನ ಮಾಲೀಕರಿರ್ತಾರೆ. ಅವ್ರ ಮೇಲೆ ಅತ್ಯಾಚಾರವನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಬಿಬುಸ್ ಕುಮಾರ್ ಏನಿದ್ದಾನೆ ಆತ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾನೆ. ಆ ಸಂದರ್ಭದಲ್ಲಿ ಪಕ್ಕದಲ್ಲಿ ಇದ್ದಂತ ಒಂದು ಕಾಲುವೆಯಲ್ಲಿ ಆತನನ್ನ ದೂಗ್ತಾರೆ. ಆತ ಮತ್ತಿಬ್ಬರನ್ನು ಕೂಡ ಅವರು ದೂಗ್ತಾರೆ. ಆ ಸಂದರ್ಭದಲ್ಲಿ ಇಬ್ಬರು ಈಜು ದಡವನ್ನು ಸೇರ್ಕೊಂಡ್ರೆ ಬಿಬುಸ್ ಕುಮಾರ್ ಏನಿರ್ತಾನೆ ಈತ ಒಂದು ಕಾಲುವೆಯಲ್ಲಿ ಕೊಚ್ಕೊಂಡು ಹೋಗ್ತಾನೆ. ಅದಾದ ಬಳಿಕ ಮರುದಿನ ಈತನ ಒಂದು ಶವ ಸಿಗ್ತಕ್ಕಂಥದ್ದು. ಆತ ಆರಂಭದಲ್ಲಿ ಸಾಕಷ್ಟು ಪ್ರತಿರೋಧವನ್ನು ಕೂಡ ಒಡ್ಡಿರ್ತಾನೆ. ಯಾವ ಸಂದರ್ಭದಲ್ಲಿ ಇವು ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಮಾಡ್ಲಿಕ್ಕೆ ಮುಂದಾಗ್ತಾರೆ. ಇವ್ರು ಮೂವರನ್ನು ಆತನ ಅಟ್ಯಾಕ್ ಅನ್ನು ಮಾಡ್ತಾನೆ. ಆದ್ರೆ ಆತನ ಕಾಲುವೆ ದೂಡಿನ ಸಂದರ್ಭದಲ್ಲಿ ಆತ ಸಾವನ್ನಪ್ಪಿರ್ತಕ್ಕಂಥದ್ದು. ಭಾವನಾ, ಎಸ್, ಧನ್ಯವಾದ ದೊಡ್ಡೇಶ್.
ಇಬ್ಬರು ಮಹಿಳೆಯರ ಮೇಲೆ ಅತ್ಯಾಚಾರ, ಅದರಲ್ಲಿ ಒಬ್ಬರು ವಿದೇಶಿ ಮಹಿಳೆ ಪ್ರವಾಸಕ್ಕೆ ಅಂತ ಬಂದಿರ್ತಾರೆ. ಜೊತೆಗೆ ಒಬ್ಬ ವ್ಯಕ್ತಿಯ ಹತ್ಯೆಯಾಗುತ್ತೆ, ಕಾಲುವೆಗೆ ತಳ್ಳಿಬಿಡ್ತಾರೆ. ಕಾಲುವೆಗೆ ತಳ್ಳಿ ಇಬ್ಬರು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ ಪ್ರಕರಣದಲ್ಲಿ 3 ಜನರಿಗೆ ಮರಣದಂಡನೆ ವಿಧಿಸಿದೆ ನ್ಯಾಯಾಲಯ. 3 ಜನ ಅಪರಾಧಿಗಳಿಗೆ ಮರಣದಂಡನೆ. ಇದೇ ಸ್ಥಳದಲ್ಲಿ ಆ ಘಟನೆ ನಡೆದಿರುತ್ತೆ. ರಾತ್ರಿ ಹೊತ್ತಿನ ಸಂದರ್ಭ, ತಾರಾ ವೀಕ್ಷಣೆ ಮಾಡುತ್ತಿರ್ತಾರೆ. ಅಲ್ಲೇ ಕೂತ್ಕೊಂಡು ಹಾಡುಗಳನ್ನು ಕೇಳ್ತಾ ಇರ್ತಾರೆ ಪ್ರವಾಸಕ್ಕೆ ಅಂತ ಬಂದವರು. ಈ 3 ಜನ ಬಂದು ಮೊದಲಿಗೆ ದುಡ್ಡು ಕೇಳುತ್ತಾರೆ, ಕೊಡೋದಿಲ್ಲ ಅಂತಂದಾಗ ಮಾತಿಗೆ ಮಾತು ಬೆಳೆಯುತ್ತೆ, ಗಲಾಟೆ ಮಾಡ್ತಾರೆ ಇವರು. 3 ಜನ ಪುರುಷರನ್ನು ಕಾಲುವೆಗೆ ತಳ್ಳಿ ಇಬ್ಬರು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ಆ ಪ್ರಕರಣ ಸಂಬಂಧ ನ್ಯಾಯಾಲಯದಿಂದ ಮಹತ್ವದ ತೀರ್ಪು, 3 ಜನ ಅಪರಾಧಿಗಳಿಗೆ ಮರಣದಂಡನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.